Hello students, welcome back to NAPBSC channel. Last video ಅಲ್ಲಿ solvent extraction chapter ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದೀವಿ ರೈಟ್. ಸೊ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಟರ್ಮ್ಸ್ ಆಗ್ಬೋದು, ಬೇಸಿಕ್ ಡೆಫಿನೇಷನ್ಸ್ ಆಗ್ಬೋದು, ಟೈಪ್ಸ್ ಆಗ್ಬೋದು, ಎಲ್ಲ ಡಿಸ್ಕಸ್ ಮಾಡಿದೀವಿ. ಸೊ ಯೂನಿಟ್ 2 ಅಲ್ಲಿ ನಾವು ಫಂಡಮೆಂಟಲ್ಸ್ ಆಫ್ ಕ್ರೋಮ್ಯಾಟೋಗ್ರಫಿ ಡಿಸ್ಕಸ್ ಮಾಡಿದೀವಿ. ಅದಾದ್ಮೇಲೆ ಪೇಪರ್ ಕ್ರೋಮ್ಯಾಟೋಗ್ರಫಿ, ಥಿನ್ ಲೇಯರ್ ಕ್ರೋಮ್ಯಾಟೋಗ್ರಫಿನ ಡಿಸ್ಕಸ್ ಮಾಡಿದೀವಿ. ಆಸ್ ವೆಲ್ ಆಸ್ ಅನದರ್ ಟೆಕ್ನಿಕ್ ಆಫ್ ಸೆಪರೇಷನ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅನ್ನು ಕೂಡ ಡಿಸ್ಕಸ್ ಮಾಡಿದೀವಿ. ಸೊ ರಿಮೈನಿಂಗ್ ಇನ್ನ ಒಂದು ಚಾಪ್ಟರ್ ಉಳ್ಕೊಳ್ಳುತ್ತೆ ನಿಮಗೆ, ದಟ್ ಈಸ್ ಅಯಾನ್ ಎಕ್ಸ್ಚೇಂಜ್ ಕ್ರೋಮ್ಯಾಟೋಗ್ರಫಿ. ಅಯಾನ್ ಎಕ್ಸ್ಚೇಂಜ್ ಕ್ರೋಮ್ಯಾಟೋಗ್ರಫಿ ಅಂದ್ರೆ ಏನು ಅನ್ನೋದನ್ನ ಅಂಡ್ ಸಮ್ ಬೇಸಿಕ್ ಟರ್ಮ್ಸ್ ಅನ್ನು ನಾವು ಈ ವಿಡಿಯೋ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಕ್ರೋಮ್ಯಾಟೋಗ್ರಫಿ? Chromatography is a separation technique in which the component or the mixture which needs to be separated is distributed between two phases, one stationary phase and other one is mobile phase. So ಒಂದು stationary phase ಇನ್ನೊಂದು mobile phase ಕಾಮನ್ ಆಗಿ chromatography ಅಲ್ಲಿ ನಾವು ನೋಡ್ತೀವಿ. So next, what do you mean by ion exchange chromatography? So based on the type of stationary phase and type of mobile phases used, chromatography is of different types, as you know. So liquid chromatography, gas chromatography, next you also know paper chromatography, thin layer chromatography, column chromatography. So similar to that, we have ion exchange chromatography. As the name itself indicates, exchange of ions in the chromatographic technique. So in this type of chromatography, ions are exchanged in the matrix. Let us see the proper definition. Ion exchange chromatography is a process that allows the separation of ions and polar molecules based on their affinity to ion exchangers. So that means, so ions and polar molecules are separated. Ions na ಮತ್ತು polar molecules na based on their affinity, ion exchangers ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಥವಾ ಎಷ್ಟು ಕಂಪ್ಯಾಟಬಲ್ ಅನ್ನೋದರ ಬೇಸಿಸ್ ಮೇಲೆ ಏನಾಗುತ್ತೆ, ಸೆಪರೇಷನ್ ಆಗುತ್ತೆ. Ion exchange chromatography, one more definition, is the process by which a mixture of similar charged ions can be separated by ion exchange resin. We make use of these things called ion exchange resins, so which attract the ion towards themselves and so substitute ಆಗುತ್ತೆ, ions ಏನಾಗುತ್ತೆ, substitute ಆಗುತ್ತೆ. Suppose cation exchange resin ಅಂದ್ರೆ ಆ resin ಅಲ್ಲಿ ಇರುವಂತ cation ಹೋಗ್ಬಿಟ್ಟು ಮಿಕ್ಸ್ಚರ್ ಅಲ್ಲಿ ಇರುವಂತ cation ಬಂದು ಅದಕ್ಕೆ ಸೇರ್ಕೊಳ್ಳುತ್ತೆ. ಓಕೆನಾ? ಸೊ ಸಿಮಿಲರ್ ಟು ದಟ್, ಅಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಮುಖಾಂತರ ಏನ್ ಮಾಡ್ತೀವಿ ಅಂದ್ರೆ ಸಿಮಿಲರ್ ಚಾರ್ಜ್ಡ್ ಅಯಾನ್ಸ್ ನ ನಾವೇನ್ ಮಾಡ್ಬೋದು, ಸೆಪರೇಟ್ ಮಾಡ್ಬೋದು. ಓಕೆನಾ? ಸೊ ಅಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಅಂದ್ರೆ ಏನು ಅಂತ ವಿಲ್ ಡಿಸ್ಕಸ್ ಇಟ್ ಲೇಟರ್. ಸೊ ದ ಟೆಕ್ನಿಕ್ ಆಫ್ ಸೆಪರೇಟಿಂಗ್ ದ ಕಾಂಪೋನೆಂಟ್ಸ್ ಇನ್ ಮಿಕ್ಸ್ಚರ್ ಆನ್ ಅನ್ ಇನ್ಸಾಲ್ಯುಬಲ್ ಮ್ಯಾಟ್ರಿಕ್ಸ್, ಸಾಲ್ಯುಬಲ್ ಆಗಬಾರ್ದು, ಅಯಾನ್ಸ್ ಸಾಲ್ಯುಬಲ್ ಆಗದೀರಾ, ಸೊ ಅಂತ ಒಂದು ಇನ್ಸಾಲ್ಯುಬಲ್ ಮ್ಯಾಟ್ರಿಕ್ಸ್ ಅಂದ್ರೆ ಫೀಲ್ಡ್ ಅಂತ. ಸೊ ಅಂತ ಒಂದು ಫೀಲ್ಡ್ ಮೇಲೆ ಕಂಟೈನಿಂಗ್ liable ions capable of exchanging these ions with other ions in the surrounding solution without any apparent physical change taking place. So as I told, ion exchange resins ಅಲ್ಲಿ suppose cation exchange resin ಅಂತ ತಗೊಂಡಾಗ cations ಇರುತ್ತೆ ಅದರಲ್ಲಿ. ಓಕೆನಾ? ಆ cations ನ ಮಿಕ್ಸ್ಚರ್ ಅಲ್ಲಿ ಇರುವಂತ cations ಏನ್ ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಓಕೆನಾ? ಡಿಸ್ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಸೊ ಕ್ಯಾಟಯಾನ್ಸ್ ಎಲ್ಲ ಏನಾಗುತ್ತೆ, ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ ಮೇಲೆ ಕುತ್ಕೊಳ್ಳುತ್ತೆ. ಸಿಮಿಲರ್ಲಿ ಆನಯಾನ್ ಮೇಲೂ ಅದೇ ರೀತಿ ಎಕ್ಸ್ಚೇಂಜ್ ಆಗುತ್ತೆ ಅಯಾನ್ಸ್. ಸೊ ಈ ರೀತಿ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತಲ್ವಾ, ವಿತೌಟ್ ಎನಿ ಅಪರೆಂಟ್ ಫಿಸಿಕಲ್ ಚೇಂಜ್. ಸೊ ಸ್ಟೇಟ್ ಅಲ್ಲಿ ಚೇಂಜಸ್ ಆಗ್ತೀಯಾ, ಸೊ ಈ ರೀತಿ ಏನಾದ್ರು ಚೇಂಜಸ್ ನಡೆದ್ರೆ, ಸೊ ದಟ್ ಟೈಪ್ ಆಫ್ ಕ್ರೋಮ್ಯಾಟೋಗ್ರಫಿ ಇಸ್ ಕಾಲ್ಡ್ ಅಯಾನ್ ಎಕ್ಸ್ಚೇಂಜ್ ಕ್ರೋಮ್ಯಾಟೋಗ್ರಫಿ. ಸೊ ನಾವ್ ಯು ನೋ ದ ಡೆಫಿನೇಷನ್ ಆಫ್ ಅಯಾನ್ ಎಕ್ಸ್ಚೇಂಜ್ ಕ್ರೋಮ್ಯಾಟೋಗ್ರಫಿ. ತುಂಬಾ ಸತಿ ಕೇಳ್ತಾ ಇರ್ತಾರೆ, ಪ್ರಿನ್ಸಿಪಲ್ ಅಂತ ಕೇಳ್ಬೋದು. ಪ್ರಿನ್ಸಿಪಲ್ ಅಂದಾಗ ಸೆಪರೇಷನ್, ದ ಸೆಪರೇಷನ್ ಆಫ್ ions and polar molecules. So is the basic principle of ion exchange chromatography. Next, displacement chromatography. So you must know, ion exchange chromatography is also called as displacement chromatography. ಯಾಕೆ ಅದನ್ನ ಡಿಸ್ಪ್ಲೇಸ್ಮೆಂಟ್ ಕ್ರೋಮ್ಯಾಟೋಗ್ರಫಿ ಅಂತ ಕರೀತಾರೆ ಅಂದ್ರೆ, ಸೊ ಕಾಂಪೊನೆಂಟ್ಸ್ ನಾವೇನ್ ಮಾಡ್ತೀವಿ, ಅಡ್ಸಾರ್ಬೆಂಟ್ ಏನಿರುತ್ತೆ ಅಥವಾ ಸ್ಟೇಷನರಿ ಫೇಸ್ ಏನಿರುತ್ತೆ, ಇದನ್ನ ಕಾಲಮ್ ಅಲ್ಲಿ ನಾವು ಅಪ್ಲೈ ಮಾಡ್ತೀವಿ, ಸಿಮಿಲರ್ ಟು ಕಾಲಮ್ ಕ್ರೋಮ್ಯಾಟೋಗ್ರಫಿ. ಸೊ ಅದಾದ್ಮೇಲೆ ಒಂದು ಸೊಲ್ಯೂಷನ್ ನ, ಮಿಕ್ಸ್ಚರ್ ಇರುವಂತ ಸೊಲ್ಯೂಷನ್ ನಾವು ಪಾಸ್ ಮಾಡಿದಾಗ ಅಯಾನ್ಸ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಸೊ ಪ್ರೀವಿಯಸ್ ಆಗಿರುವಂತ ಕಾಂಪೌಂಡ್ಸ್ ನ ಹೊಸ ಕಾಂಪೌಂಡ್ ಬಂದು ಏನ್ ಮಾಡುತ್ತೆ, ರಿಪ್ಲೇಸ್ ಮಾಡುತ್ತೆ. ಹೆನ್ಸ್ ಅಯಾನ್ ಎಕ್ಸ್ಚೇಂಜ್ ಕ್ರೋಮ್ಯಾಟೋಗ್ರಫಿ ಇಸ್ ಅ ಟೈಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕ್ರೋಮ್ಯಾಟೋಗ್ರಫಿ. ನೆಕ್ಸ್ಟ್, ತುಂಬಾ ಸತಿ ಕೇಳ್ತಾ ಇರ್ತಾರೆ,
ವಾಟ್ ಆರ್ ಅಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಅಂತ ಕೇಳ್ತಾರೆ. ಓಕೆನಾ. ಅಯಾನ್ ಎಕ್ಸ್ಚೇಂಜ್ ರೆಸಿನ್ ಅಥವಾ ಅಯಾನ್ ಎಕ್ಸ್ಚೇಂಜ್ ಪಾಲಿಮರ್ ಬೋತ್ ಆರ್ ಸೇಮ್. ಸೊ ಇಟ್ ಈಸ್ ಅ ರೆಸಿನ್ ಆರ್ ಪಾಲಿಮರ್. ಓಕೆನಾ. ಅಯಾನ್ ಎಕ್ಸ್ಚೇಂಜ್ ರೆಸಿನ್ ಆಗ್ಬೋದು ಅಥವಾ ಅಯಾನ್ ಎಕ್ಸ್ಚೇಂಜ್ ಪಾಲಿಮರ್. ಸೊ ಇಟ್ ಈಸ್ ಅ ಮೀಡಿಯಂ ಫಾರ್ ಅಯಾನ್ ಎಕ್ಸ್ಚೇಂಜ್. So it acts as a medium for exchange of ions. Generally ಒಂದು ಇನ್ಸಾಲ್ಯುಬಲ್ ಮ್ಯಾಟ್ರಿಕ್ಸ್ ಇರುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದ್ರೆ ಸ್ಮಾಲ್ ಮೈಕ್ರೋ ಬೀಡ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ. ವೈಟ್ ಅಥವಾ ಯೆಲ್ಲೋ ಇನ್ ಕಲರ್ ಇರುತ್ತೆ. ಇದು ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಪಾಲಿಮರ್ಸ್ ಇಂದ ಏನ್ ಮಾಡಿರ್ತಾರೆ, ಫ್ಯಾಬ್ರಿಕೇಟ್ ಮಾಡಿರುವಂತದ್ದು. ಟಿಪಿಕಲಿ ಇದು ಪೋರಸ್ ಇರುತ್ತೆ. ಓಕೆನಾ. ಸೊ ಮೂವ್ಮೆಂಟ್ ಆಗ್ಬೋದು ಪಾರ್ಟಿಕಲ್ಸ್ ಆ ತರ ಪೋರಸ್ ಇರುತ್ತೆ. ಸೊ ಲಾರ್ಜ್ ಸರ್ಫೇಸ್ ಏರಿಯಾ ಇರುತ್ತೆ. ಸ್ಪೆರಿಕಲ್ ಆಗಿರೋದ್ರಿಂದ ಏನಾಗುತ್ತೆ, ಸೊ ಮೈಕ್ರೋಬೀಡ್ಸ್ ಸ್ವಲ್ಪ ಸ್ಪೆರಿಕಲ್ ಆಗಿರುತ್ತೆ, ಅದರಿಂದ ಲಾರ್ಜರ್ ಸರ್ಫೇಸ್ ಏರಿಯಾ ಇರುತ್ತೆ. ಒಳಗಡೆ ಏನಾಗುತ್ತೆ, ಆ ಬೀಡ್ಸ್ ನ ಒಳಗಡೆ ಟ್ರಾಪಿಂಗ್ ಆಫ್ ಅಯಾನ್ಸ್ ಆಗುತ್ತೆ. ಓಕೆನಾ. ಟ್ರಾಪಿಂಗ್ ಆಫ್ ಅಯಾನ್ಸ್, ಬಂದಿರುವಂತ ಅಯಾನ್ಸ್ ಟ್ರಾಪ್ ಆಗುತ್ತೆ, ರಿಲೀಸ್ ಆಫ್ ಅದರ್ ಅಯಾನ್ಸ್, ಅದ್ರೊಳಗಡೆ ಇರುವಂತ ಅಯಾನ್ಸ್ ನ ರಿಲೀಸ್ ಮಾಡುತ್ತೆ. ಹೆನ್ಸ್ ದ ಪ್ರೋಸೆಸ್ ಇಸ್ ಕಾಲ್ಡ್ ಅಯಾನ್ ಎಕ್ಸ್ಚೇಂಜ್. ಸೊ ಅಯಾನ್ ಎಕ್ಸ್ಚೇಂಜ್ ಅಂತ ಅದಕ್ಕೆ ಕರೆಯುವಂತದ್ದು. ಒಂದ್ ಅಯಾನ್ ಬಂದ್ ಕೂತ್ಕೊಂಡಾಗ ಇನ್ನೊಂದ್ ಅಯಾನ್ ಏನಾಗುತ್ತೆ, ಆ ಪ್ಲೇಸ್ ಇಂದ ಡಿಸ್ಪ್ಲೇಸ್ ಆಗುತ್ತೆ. ದಟ್ ಈಸ್ ಅಯಾನ್ ಎಕ್ಸ್ಚೇಂಜ್ ರೆಸಿನ್ಸ್. ತುಂಬಾ ಸತಿ ಕೇಳ್ತಾ ಇರ್ತಾರೆ ವಾಟ್ ಆರ್ ಅಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಅಂತ. ಮತ್ತೆ ಇದ್ರಲ್ಲೂ ಟೈಪ್ಸ್ ಕೂಡ ಬರುತ್ತೆ. ಟೈಪ್ಸ್ ಅನ್ನ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅಯಾನ್ ಎಕ್ಸ್ಚೇಂಜಸ್. ಅಯಾನ್ ಎಕ್ಸ್ಚೇಂಜಸ್ ನ ಒಂದು ಪ್ರಾಪರ್ಟೀಸ್ ಏನು, ವಾಟ್ ಆರ್ ದ ಪ್ರಾಪರ್ಟೀಸ್ ಕೇಳ್ತಾ ಇರ್ತಾರೆ. ಸೊ ಜನರಲಿ ಅಯಾನ್ ಎಕ್ಸ್ಚೇಂಜಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂಡ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಯಾಕಂದ್ರೆ ಸಾಲ್ಯುಬಲ್ ಆಯ್ತು ಅಂದ್ರೆ ಸೆಪರೇಷನ್ ನಡೆಯಲ್ಲ. ಓಕೆನಾ. ಸೊ ಸಾಲ್ಯುಬಲ್ ಆಗದೇ ಇರೋಂತ ಕಾಂಪೌಂಡ್ಸ್ ನಾವು ಅಯಾನ್ ಎಕ್ಸ್ಚೇಂಜರ್ ಆಗಿ ತಗೋತೀವಿ. ದೇ ಆರ್ ಆಲ್ಮೋಸ್ಟ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂಡ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಸಚ್ ಆಸ್ ಬೆನ್ಝೀನ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಈಥರ್ ಎಟ್ಸೆಟ್ರಾ. ಸೊ ಇವೆಲ್ಲ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲೂ ಕೂಡ ಏನಾಗುತ್ತೆ, ಇನ್ಸಾಲ್ಯುಬಲ್ ಆಗಿರುತ್ತೆ. ಸೊ ಇದು ಸಿಂಪಲ್ ಆಗಿರಲ್ಲ, ದೇ ಆರ್ ಕಾಂಪ್ಲೆಕ್ಸ್ ಇನ್ ನೇಚರ್. ಅಂದ್ರೆ ಒಂದು ಮಾತ್ರ ಪ್ರೆಸೆಂಟ್ ಇರಲ್ಲ, ಪಾಲಿಮರ್ ಚೈನ್ಸ್ ಆಗಿ ಪ್ರೆಸೆಂಟ್ ಆಗಿರುತ್ತೆ. ಒಂದ್ ಮಾಲಿಕ್ಯೂಲ್ಗೆ ಇನ್ನೊಂದು ಮಾಲಿಕ್ಯೂಲ್ ಲಿಂಕ್ ಆಗಿ ಇಂಟರ್ಲಿಂಕ್ಡ್ ಆಗಿರುತ್ತೆ. ಓಕೆನಾ. ಸೊ ಆಕ್ಟಿವ್ ಅಯಾನ್ಸ್ ಇರುತ್ತೆ, ಪ್ರೆಸೆಂಟ್ ಇರುತ್ತೆ. ಏನಪ್ಪಾ ಅಂದ್ರೆ ಬೇರೆ ಅಯಾನ್ಸ್ ಬಂದಾಗ ಆ ಅಯಾನ್ಸ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ, ಅದ್ರ ಜಾಗವನ್ನ ಅದು ಬಿಟ್ಕೊಡುತ್ತೆ. ಬೇರೆ ಅಯಾನ್ಸ್ ಬಂದು ಅದ್ರ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅದೇನ್ ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಓಕೆನಾ. ಅಯಾನ್ಸ್ ಅನ್ನ ಬಿಟ್ಕೊಡುತ್ತೆ, ಬೇರೆ ಅಯಾನ್ಸ್ ನ ಅಟ್ರಾಕ್ಟ್ ಮಾಡ್ಕೊಡುತ್ತೆ. ದೇ ಹ್ಯಾವ್ ಆಕ್ಟಿವ್ ಆರ್ ಕೌಂಟರ್ ಅಯಾನ್ಸ್ ವಿಚ್ ವಿಲ್ ಎಕ್ಸ್ಚೇಂಜ್ ರಿವರ್ಸಿಬಲ್ ವಿತ್ ಅದರ್ ಅಯಾನ್ಸ್ ಇನ್ ಎ ಸರೌಂಡಿಂಗ್ ಸೊಲ್ಯೂಷನ್ ವಿತೌಟ್ ಎನಿ ಚೇಂಜ್ ಇನ್ ದ ಮೆಟೀರಿಯಲ್. ಮೆಟೀರಿಯಲ್ ಅಲ್ಲಿ ಯಾವುದೇ ರೀತಿಯಂತ ಚೇಂಜಸ್ ಕಾಣಲ್ಲ. ಸೊ ಇವತ್ತಿನ ವಿಡಿಯೋಲಿ ನಾವು ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ಸ್ ನ ಓದಿದೀವಿ. ಡೆಫಿನೇಷನ್ ಆಫ್ ಅಯಾನ್ ಎಕ್ಸ್ಚೇಂಜ್ ಕ್ರೋಮಟೋಗ್ರಫಿ, ಅಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಅಥವಾ ಅಯಾನ್ ಎಕ್ಸ್ಚೇಂಜ್ ಪಾಲಿಮರ್ಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಕ್ರೋಮಟೋಗ್ರಫಿ ಅಂತ ಯಾಕೆ ಕರಿತೀವಿ ಅಯಾನ್ ಎಕ್ಸ್ಚೇಂಜ್ ಕ್ರೋಮಟೋಗ್ರಫಿನ, ಮತ್ತೆ ಪ್ರಾಪರ್ಟೀಸ್ ಆಫ್ ಅಯಾನ್ ಎಕ್ಸ್ಚೇಂಜಸ್ ನ ಕಲಿತಿದ್ದೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ like, share and subscribe to my channel and comment your opinions below.